ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ಅವ್ರಿಗೆ ಒಂದ್ಸರಿ ಗೊತ್ತಾಗ್ಬಿಡ್ತದೆ ಯಾರ್ಯಾರ ಮನೆ ಸಾಯ್ತಾರೆ, ಯಾರ್ಯಾರ ಮನೆ ಬದುಕ್ತಾರೆ, ಯಾರ್ಯಾರ ಮನೆ ಇದಾಗ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ಅವರು ಮುಂದಾಲೋಚನೆಯಿಂದ ಹೇಳಿದ್ದಾರೆ. ಇದು ಅದೆಲ್ಲ ಎತ್ತಿದ ಕೈಗಳು, ಅದೇನು ಓಪನ್ ಆಗಿ ಹೇಳ್ತಾ ಇದ್ದೀವಿ, ಅದೆಲ್ಲ ಎತ್ತಿದ ಕೈಗಳು ಅವರು. ಹಾಂ, ನಾನಿರಲಿಲ್ಲ. ಕೊನೆಗೆ ಉಳಿದೊಬ್ಬ ಶುಭಾಶಯ ಹೇಳ್ತಾ ಇದ್ವಿ. ಸುರೇಶ್ ಗೌಡನ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಇಲ್ಲ, ಅದಕ್ಕೆ ಬೇರೆಯವ್ರು ಇದ್ದಾರೆ ಅಡ್ಜಸ್ಟ್ಮೆಂಟ್ಗೆ. ಓಲೈಕೆ ಮಾಡೋಕ್ಕೋಸ್ಕರನೇ ರಾಜ್ಯವನ್ನು ಲೂಟಿ ಮಾಡೋದನ್ನು ಅತಿ ಹೆಚ್ಚಾಗಿ ನಿರೀಕ್ಷೆ ಮಾಡಿ ಇಟ್ಕೊಳ್ಳಿ. ಅವರೆಲ್ಲ ಎತ್ತಿದ ಕೈಗಳು ಅಂತ ಹೇಳಿದೆ. ಅದೆಲ್ಲ ಇದೆ ಅವ್ರಿಗೆ ಭಾಳ ಕರಗತ ಆಗ್ಬಿಟ್ಟಿದೆ. ಓಲ್ಡ್ ಪೇಷಂಟ್ ಈಸ್ ಬೆಟರ್ ದ್ಯಾನ್ ನ್ಯೂ ಡಾಕ್ಟರ್ ಅನ್ನಂಗೆ ಅವ್ರಿಗೆ ಈಗ ದೇವೇಗೌಡರ ಮನೆ ಸುತ್ತಗದು ಬರ್ತದೆ ಅಂತ ಕನಸು ಬಿದ್ದಿತ್ತಾ? ಏನೋ ಮಾಡಿಸಿದ್ದಾರೆ, ಏನೋ ಮಾಡೋಕ್ಕೆ ಹೋಗಿದ್ದಾರೆ. ನನಗೂ ಯಾರು ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ ಮಾಡಿಸಿದ್ದಾರೆ ಅಂತ. ನನಗೆ ದೇವರಾಣೆ ಸುಳ್ಳಲ್ಲ, ನನಗೂ 4-5 ಕಡೆ ಹೇಳಿದ್ದಾರೆ, ನಿನಗೇನೋ ಚೌಡಿ ಮಾಡಿಸಿದ್ದಾರೆ, ನಿನಗೇನೋ ಕೇರಳದಲ್ಲಿ ಏನೋ ಮಾಡಿಸಿದ್ದಾರೆ, ನಿನಗೆ ಯಾರೋ ದೊಡ್ಡ ದೇವ್ರು ಬಂದು ನಿನ್ನ ಕಾಪಾಡೈತೆ ಅಂತ ಹೇಳಿದ್ರು. ಆದರೆ ನಮ್ದು ಯಾವುದಾದ್ರು ನಮ್ಮ ಡ್ರೈವರ್ ಮಾಡಿದ ತಪ್ಪೋ ಇಲ್ಲ ನಮ್ಮ ತಪ್ಪೋ ನಾವು ಆಕ್ಸಿಡೆಂಟ್ ಆಗಿದ್ವಿ. ನಾನು ಯಾಕೆಂದರೆ ನಾನು ಅವೆಲ್ಲ ನಂಬೋನಲ್ಲ, ನಾನು ಆಸ್ತಿಕನೂ ಅಲ್ಲ ನಾಸ್ತಿಕನೂ ಅಲ್ಲ. ಆದರೆ ಇತ್ತೀಚೆಗೆ ಹೇಳ್ತಾ ಇದ್ದಾರೆ ಹಲವಾರು ಮಂದಿ, ಎಲ್ಲರೂ ಯಾರಾದರೂ ನಮಗೂ ಕ್ಯೂರಿಯಾಸಿಟಿಗೆ ಹೋಗಿ ಕೇಳ್ತೀವಲ್ಲ ಸಂದರ್ಭದಲ್ಲಿ ಈ ಥರ ಹುಷಾರಾಗಿರಪ್ಪ, ಹಿಂಗೆ ಮಾಡವ್ರೆ ಅದೆಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಅದು ಹೆಂಗೆ ಯಾವ ಥರ ಮಾಡೋದು ಈ ನುರಿತರ ಹತ್ರ ಕಲ್ತು ಕೇಳ್ಕೋಬೇಕೀಗ. ನಾನು ದೇವ್ರಿಗೆ ನಮ್ಗೆ ಒಳ್ಳೇದು ಮಾಡಪ್ಪ, ನಂಬಿದ ಜನಕ್ಕೆ ಒಳ್ಳೇದು ಮಾಡಪ್ಪ ಅಂತೀನಿ ಹೊರತು ನಮ್ಮ ಶತ್ರುಗಳಿಗೆ ಕೆಟ್ಟದ್ದು ಮಾಡೋ ಅಂತ ಕೇಳ್ಕೊಳಕ್ಕಿಲ್ಲ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.